ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವೆಂಜರ್ಸ್ ಡೂಮ್ಸ್ ಡೇ ಇದೇ ವರ್ಷ ಡಿಸೆಂಬರ್ 18 ರಿಲೀಸ್ ಆಗ್ತಾ ಇದೆ. ಆ ಡಾಕ್ಟರ್ ಡೂಮ್ ರೋಲ್ ನ ಪ್ಲೇ ಮಾಡ್ತಿರೋದು ನಮ್ಮ RDJ ರಾಬರ್ಟ್ ಡೌನಿ ಜೂನಿಯರ್ ಅವರೇ. ಸೊ ಡಾಕ್ಟರ್ ಡೂಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಡಾಕ್ಟರ್ ಡೂಮ್ ಲೆಟ್ವಿರಿಯಾ ಊರು ರೊಮ್ಯಾನಿಕ್ ಕ್ಯಾಂಪ್ ಅಲ್ಲಿ ಹುಡ್ತಾರೆ. ಅವರ ಅಮ್ಮ ಸಿಂಟಿಯಾ ವಾಂಡೂಮ್ ಇವರಿಗೆ ಡಾರ್ಕ್ ಮ್ಯಾಜಿಕ್ ಮಾಡೋದು ಶಕ್ತಿ ಇರುತ್ತೆ. ಅಪ್ಪ ವರ್ನರ್ ವಾಂಡೂಮ್ ಇವರು ಸಾಧಾರಣ ಡಾಕ್ಟರ್ ಆಗಿರ್ತಾರೆ. ಇವರಿರೋ ಊರಲ್ಲಿ ಲೆಟ್ವಿರಿಯಾನ ಬ್ಯಾರನ್ ಅನ್ನೋ ಒಬ್ಬ ರಾಜ ರೂಲ್ ಮಾಡ್ತಾ ಇರ್ತಾನೆ. ಇವನೊಬ್ಬ ಬ್ಯಾಡ್ ಲೀಡರ್, ಜನಗಳಿಗೆ ತುಂಬಾ ಕಷ್ಟ ಕೊಡ್ತಿರ್ತಾನೆ. ಹೇಗಾದ್ರೂ ನಾವು ಈ ಡಿಕ್ಟೇಟರ್ಶಿಪ್ ಇಂದ ಆಚೆ ಬರಬೇಕು ಅಂತ ಅದಕ್ಕೆ ಸಿಂಥಿಯಾ ವಾಂಡೂಮ್ ಡಾರ್ಕ್ ಮಿಸ್ಟ್ರಿ ಆರ್ಟ್ ನ ಬಳಸಿ ಒಬ್ಬ ಡೆವಿಲ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವನೇ ಮೆಫಿಸ್ಟೋ. ಇವನೊಬ್ಬ ಸೂಪರ್ ವಿಲನ್. ಇವನು ಮ್ಯಾನಿಪುಲೇಟ್ ಮಾಡೋದು, ಆತ್ಮಗಳನ್ನ ಬಂಧಿಸಿಡೋದು, ಈ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಇವನು ಏನ್ ವರ ಕೊಟ್ರು ಅಥವಾ ಹೆಲ್ಪ್ ಮಾಡಿದ್ರು ಅದರಲ್ಲಿ ಒಂದು ರಿಟರ್ನ್ ನನಗೆ ಏನ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಸಿಂಥಿಯಾ ಅವನ ಜೊತೆ ಡೀಲ್ ಮಾಡ್ಕೋತಾಳೆ. ನಾನು ನನ್ನ ಆತ್ಮ ನಿಂಗೆ ಕೊಡ್ತೀನಿ, ನೀನು ನಂಗೆ ಕೆಟ್ಟವರನ್ನ ಸೋಲಿಸೋ ಶಕ್ತಿ ಕೊಡು ಅಂತ. ಸಿಂಥಿಯಾ ಅವಳಿಗೆ ಸಿಕ್ಕ ಶಕ್ತಿಯಿಂದ ಲೆಟ್ವಿರಿಯಾದಲ್ಲಿದ್ದ ಕೆಟ್ಟ ರಾಜ ಮತ್ತು ಅವನ ಕೆಲವು ಸೈನಿಕರನ್ನ ಸಾಯಿಸ್ತಾಳೆ. ಅವರೆಲ್ಲ ಬೇರೆ ಕಡೆ ಡೂಮ್ ಅಂದ್ರೆ ಕಾಣದಾಗಿ ಮಾಯ ಆಗ್ತಾ ಹೋಗ್ತಾರೆ. ಈಗ ಮೆಫಿಸ್ಟೋ ಅವನಿಗೆ ಬೇಕಾದಾಗೆ ವರನ ಬದಲಾಯಿಸಿಕೊಂಡು ಸೈನಿಕರ ಜೊತೆ ಅವರ ಮಕ್ಕಳನ್ನ ಕೂಡ ಮಾಯ ಮಾಡ್ತಾನೆ. ಅವ್ರನ್ನೆಲ್ಲ ಅವನ ಇಲ್ಯೂಷನ್ ವರ್ಲ್ಡ್ ಅಲ್ಲಿ ಹಾಕಿ ಲಾಕ್ ಮಾಡಿ ಟಾರ್ಚರ್ ಕೊಡ್ತಾ ಇರ್ತಾನೆ. ಇದನ್ನ ನೋಡಿದ ಸಾಯಿಷ್ಟದಲ್ಲಿದ್ದ ಒಬ್ಬ ಸೈನಿಕ ಸಿಂಥಿಯಾ ವಾಂಡೂಮ್ ನ ಶೂಟ್ ಮಾಡಿ ಸಾಯಿಸ್ತಾನೆ. ಸಿಂಥಿಯಾ ಈಗ ಸತ್ಲು, ಆದ್ರೂ ಅವಳ ಆತ್ಮ ಮೆಫಿಸ್ಟೋ ಹತ್ರ ಲಾಕ್ ಆಗಿರುತ್ತೆ. ಅವನು ಟಾರ್ಚರ್ ಮಾಡ್ತಾ ಇರ್ತಾನೆ.